ಹಾಯ್ ನಮಸ್ಕಾರ, ನಾನ್ ಮಾರುತಿ ಕಿಲೇದರ್. ವೆಲ್ಕಮ್ ಟು ಕಿಲೇದರ್ ಟಾಕ್ಸ್. ಇವತ್ತೇನಪ್ಪಾ ಅಂದ್ರೆ ಮುಖ್ಯವಾಗಿ ಯಾರೆಲ್ಲ ಪಿ ಸಿ ಓದ್ತಿದ್ದೀರಾ, ಪಿ ಸಿ ಅಂತಾನೆ ರೆಡಿ ಆಗ್ತಿದ್ದೀರಾ, ನಾನು ಈ ಸರಿ ಪಿ ಸಿ ಮಾಡ್ಕೊಳ್ಳೇಬೇಕು, ಈ ಸರಿ ಏನೇ ಆಗ್ಲಿ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರ್ಲೇಬೇಕು ಅಂತಿದಿರಲ್ಲ, ಅವ್ರಿಗೆಲ್ಲರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ನಿನ್ನೆನೆ ನ್ಯೂಸ್ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ, ವಿತಿನ್ ವೀಕ್ ಒಳಗಡೆ ನೋಟಿಫಿಕೇಶನ್ ನ ಹೊರಡಿಸ್ತೀವಿ, ಫೈಲು ಸಿಎಂ ಹತ್ರ ಹೋಗೈತೆ ಅಂತ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೋಡೋದಾದ್ರೆ ನೆಕ್ಸ್ಟ್ ಹಬ್ಬ ಅಂದ್ರೆ 10 to 20 ಡೇಸ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಹೊರಗಡೆ ಬೀಳುತ್ತೆ. ಯಾರು ನಾನು ನೋಟಿಫಿಕೇಶನ್ ಬಿದ್ದ ನಂತರ ಓದ್ತೀನಿ, ನೋಟಿಫಿಕೇಶನ್ ಆದ ನಂತರ ಓದ್ತೀನಿ, ಸ್ವಲ್ಪ ಇವಾಗ ಮನೆಗೆ ಹೋಗಿ ಬರ್ತೀನಿ ಅಂದ್ರೆ ಯಾರು ಲಿಸ್ಟ್ ಅಲ್ಲಿ ಇರಲ್ಲ. ದಯಮಾಡಿ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಅದ್ರ ಸೀರಿಯಸ್ನೆಸ್ ನ ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತಿಂದನೂ ಸೀರಿಯಸ್ ಆಗಿ ಕುತ್ಕೊಂಡ್ರೆ ಮಾತ್ರ ನಿಮ್ಗೆ ಲಿಸ್ಟ್ ಅಲ್ಲಿ ಹೆಸರು ಇರಕ್ಕಾಗತ್ತೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಇನ್ನೊಂದು 20 ದಿನದಲ್ಲಿ ನೋಟಿಫಿಕೇಶನ್ ಏನಾದ್ರು ಹೊರಗಡೆ ಬಂದ್ರೆ ನಿಮ್ಗೆ 3 ತಿಂಗಳು ಟೈಮ್ ಸಿಗತ್ತಷ್ಟೇ ಮ್ಯಾಕ್ಸಿಮಮ್. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಇವತ್ತಿಂದ ಸೀರಿಯಸ್ ಆಗಿರ್ರಿ, ಇವತ್ತಿಂದ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನ್ ನಿಮ್ಮಲ್ಲಿ ಲೋ ಪೋಲ್ ಐತಲ್ಲ, ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ಸ್ ಐತಲ್ಲ ಅದ್ರ ಮೇಲೆ ಓವರ್ಕಮ್ ಮಾಡಿ. ಬಹಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಂದ್ರು ಒಂದು 4 ರಿಂದ 4,500 ಪಿ ಸಿ ಆಗ್ಬಹುದು ಟೋಟಲ್ ಆಗಿ ಇವಾಗ ನೋಟಿಫಿಕೇಶನ್ ಹೊರಗಡೆ ಬೀಳ್ತಿರೋದು. ಸೊ ಕಣ್ಣು ಮುಚ್ಚಿ ನೀವು ಜಾಬ್ ಮಾಡ್ಕೋಬಹುದು, ಬಟ್ ಅದಕ್ಕೆ ನಿಮ್ ಪ್ರಿಪರೇಷನ್ ಇವಾಗಿಂದ ಇರಬೇಕು. ನೀವು ನನ್ಗೆ ಕಾಲ್ ಫಾರ್ಮ್ ಆದ ನಂತರ ಓದಕ್ ಕುತ್ಕೋತೀನಿ ಅಂದ್ರೆ ನಿಜವಾಗ್ಲೂ ಆಗಕ್ಕಾಗಲ್ಲ. ಇವಾಗಿನ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ತುಂಬಾ ಕಷ್ಟ ಐತೆ. ಆದ ನಂತರ ನಾನು ಆಗ್ತೀನಿ, ಆದ ನಂತರ ನಾನು ಮಾಡ್ತೀನಿ, ಇನ್ನೇನ್ ಎಕ್ಸಾಮ್ ಒಂದ್ ತಿಂಗಳ ಇರುತ್ತೆ, ನಾನು ಓದ್ತೀನಿ, ನನ್ನ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ನಂದು ಅಂದ್ರೆ ಆಗೋದೇ ಇಲ್ಲ, ನಿಮ್ ಕೈಲಿ ಚಾನ್ಸೇ ಇಲ್ಲ. ಸೊ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗಂತೂ ಯಾವ ಜಾಬ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಪಿ ಸಿ ಮಾತ್ರ ಸೆಕ್ಯೂರ್ ಜಾಬ್ ಅಂತ ನಾನು ತುಂಬಾ ಸಾರಿ ಹೇಳಿದೀನಿ ನಿಮ್ಗೆ. ಸ್ಟಾರ್ಟಿಂಗ್ 50,000 ಸಂಬಳ ಐತೆ, ಇದನ್ನೆಲ್ಲ ಕ್ರಾಸ್ ಓವರ್ ಮಾಡಿ ನೆಮ್ಮದಿಯಿಂದ ಬೇರೆ ಎಕ್ಸಾಮ್ಗೂ ಓದ್ಬಹುದು. ಯಾಕಂದ್ರೆ ಬರೀ 8 ಅವರ್ ಡ್ಯೂಟಿ ಇವಾಗ, ಅದ್ರ ಮುಂದೆ 1 ಅವರ್ ಡ್ಯೂಟಿ ಇಲ್ಲ. ಒಳ್ಳೆ ಒಳ್ಳೆ ಹುದ್ದೆಗಳಿಗೆ, ಒಳ್ಳೆ ಒಳ್ಳೆ ಪೋಸ್ಟ್ ಗಳಿಗೆ, KS ಗೆ, UPSC ಗೆ ಯಾವ್ದಕ್ ಓದಕ್ಕೂ ನಿಮ್ಗೆ ಟೈಮ್ ಸಿಗತ್ತೆ. ಸೊ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸೀರಿಯಸ್ ಆಗಿ ಇವತ್ತಿಂದ ಕುತ್ಕೊಂಡ್ಬಿಡಿ, ಯಾರು ಹೊರಗಡೆ ಹೋಗ್ಬೇಡಿ. ಅದ್ರ ಜೊತೆಗೆ ನಂಗೆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಿದ್ದಾರೆ, ಏನಪ್ಪಾ ಅಂದ್ರೆ ನಮ್ಗೆ ಗೈಡೆನ್ಸ್ ಬೇಕು, ನಾವು ಮನೇಲಿ ಓದ್ತಿದೀವಿ, ನಮ್ಗೆ ಪ್ರಾಪರ್ ಗೈಡೆನ್ಸ್ ಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿದೀನಿ ನಂದು, ನನ್ನ ನಂಬರ್ಗೆ ಕಾಲ್ ಮಾಡಿ ಯಾರಿಗೆಲ್ಲ ಗೈಡೆನ್ಸ್ ಬೇಕು ಅಂತ. ಒಂದು 6 month ಕೋರ್ಸ್ ನ ಸ್ಟಾರ್ಟ್ ಮಾಡ್ತಿದೀವಿ ಗೈಡೆನ್ಸ್ ಗೋಸ್ಕರ. ಪ್ರಾಪರ್ ಗೈಡೆನ್ಸ್ ಪಿ ಸಿಗಾಗ್ಲಿ ಯಾವುದೇ ಎಕ್ಸಾಮ್ಗಾಗ್ಲಿ ಪ್ರಾಪರ್ ಗೈಡೆನ್ಸ್ ನ ನೀಡ್ಬೇಕಂತ ಹೇಳ್ಬಿಟ್ಟು ಮನೇಲಿ ಹೋದವ್ರಿಗೆ ಏನೆಲ್ಲ ಇರತ್ತಂದ್ರೆ ಡೈಲಿ ನಿಮ್ಗೊಂದು ಕಾಲ್ ಇರುತ್ತೆ, ಏನ್ ಓದಿದೀರಾ ಅಂತ ಅಪ್ಡೇಟ್ ಇರುತ್ತೆ, ಏನ್ ಸಿಲೆಬಸ್ ನ ಕವರ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ, ಯಾವ ಬುಕ್ಸ್ ಅಂತ ಹೇಳ್ಕೊಡ್ತೀವಿ, ಹೆಂಗ್ ಓದ್ಬೇಕು, ಕ್ವಶನ್ ಪೇಪರ್ ಹೆಂಗ್ ಬಿಡಿಸ್ಬೇಕು, ಏನ್ ಡಿಸ್ಕಷನ್ ಮಾಡ್ಬೇಕು, ಡೈಲಿ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಡೈಲಿ ನಿಮ್ಗೆ ಏನೇನೆಲ್ಲ ಕ್ವಶನ್ ಬರುತ್ತಲ್ಲ ಅದನ್ನೆಲ್ಲ ಸಾಲ್ವ್ ಮಾಡಿ. ಅದ್ರ ಜೊತೆಗೆ ಎಲ್ಲಿ ಟೆಸ್ಟ್ ಸೀರೀಸ್ ಚೆನ್ನಾಗಿ ನಡೆಯುತ್ತೆ, ಸಾಧ್ಯ ಆದ್ರೆ ಎಲ್ಲೆಲ್ಲ ಟೆಸ್ಟ್ ಸೀರೀಸ್ ಚೆನ್ನಾಗಿದಾವಲ್ಲ ಅವನ್ನೆಲ್ಲ ಲಿಂಕ್ ನಿಮ್ಗೆ ಕೊಡ್ಸ್ಬಿಟ್ಟು ಟೆಸ್ಟ್ ಸೀರೀಸ್ ನಿಮ್ ಕೈಲಿ ಬರೆಸ್ಬಿಟ್ಟು ನಿಮ್ಮನ್ನ ರೆಡಿ ಮಾಡುವ ಒಂದು ಮೆಂಟಾಲಿಟಿ. ಯಾಕಂದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನಿಮ್ಗೊಬ್ಬನ ಗೈಡೆನ್ಸ್ ಇದ್ದಂದ್ರೆ ನೀವು 1 ವರ್ಷದಲ್ಲಿ ಕ್ರ್ಯಾಕ್ ಮಾಡೋ ಎಕ್ಸಾಮ್ ನ ಬರೀ 6 ತಿಂಗಳಲ್ಲಿ ಕ್ರ್ಯಾಕ್ ಮಾಡ್ತೀರಾ. ನಿಮ್ಗೊಂದು ಪ್ರಾಪರ್ ಗೈಡೆನ್ಸ್ ಬೇಕೇ ಬೇಕು, ನಾನು ತುಂಬಾ ಸಾರಿ ಹೇಳಿದ್ದೀನಿ. ಅದಕ್ಕೋಸ್ಕರ ಯಾರಿಗೆಲ್ಲ ಇಂಟ್ರೆಸ್ಟ್ ಐತೆ, ನಾವು ಮನೇಲಿ ಓದ್ತಿದೀವಿ ಅಥವಾ ನಾವು ಓದ್ತಿದೀನಿ ಬಟ್ ನಂಗೆ ಪ್ರಾಪರ್ ಗೈಡೆನ್ಸ್ ಇಲ್ಲ, ಏನ್ ಓದ್ಬೇಕಂತ ಗೊತ್ತಿಲ್ಲ ಅನ್ನೋರು ದಯಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಐತೆ, ಕಾಲ್ ಮಾಡಿ. ಹುಡುಕಿದ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ನಾನು ಕಾಲ್ ಹೇಳ್ತೀನಿ. ಸೊ ಇದ್ರ ಜೊತೆಗೆ ಓದೋದ್ ಮಾತ್ರ ನಿಲ್ಸ್ಬೇಡಿ. ಎಷ್ಟು ನೀವು ಇವಾಗ ಹಾರ್ಡ್ ವರ್ಕ್ ಮಾಡ್ತಿರಲ್ಲ ಅಷ್ಟು ಬೇಗನೆ ಸೆಲೆಕ್ಷನ್ ಆಗ್ತಿರ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಮುಂದೆ ಏನಾದ್ರು ಅಪ್ಡೇಟ್ ಬಂದ್ರೆ ನಿಮ್ಗೆ ನಾನು ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ತೆ.